ಕಳೆದ ವಿಡಿಯೋಗಳಲ್ಲಿ ನಾವು ಮ್ಯೂಚುವಲ್ ಫಂಡ್ ಅಂತ ಅಂದರೆ ಏನು, ಅದರಲ್ಲಿ ಯಾರೆಲ್ಲ ಪಾರ್ಟಿಗಳಿರ್ತಾರೆ, ಅದರ ರೋಲ್ಗಳೇನು, ಯಾವ್ಯಾವ ಟೈಪ್ ಆಫ್ ಮ್ಯೂಚುವಲ್ ಫಂಡ್ಸ್ ಇದೆ, ಮ್ಯೂಚುವಲ್ ಫಂಡ್ ಆಯ್ಕೆ ಮಾಡ್ಕೋಬೇಕು ಅಂತಂದರೆ ಏನೆಲ್ಲ ವಿಷಯಗಳನ್ನ ಗಮನದಲ್ಲಿ ಇಟ್ಕೋಬೇಕು, ಇದನ್ನೆಲ್ಲ ನೋಡಿದ್ವಿ. ಮತ್ತು ಅದರಲ್ಲಿ ವಿಧಾನಗಳು SIP ಮತ್ತು ಲಂಸಮ್ ಹಂಗಂದ್ರೆ ಏನು, ಹೆಂಗೆ ವರ್ಕ್ ಆಗುತ್ತೆ ಅದನ್ನು ನೋಡಿದ್ವಿ. ಈ ವಿಡಿಯೋದಲ್ಲಿ ರೆಗ್ಯುಲರ್ ಮತ್ತು ಡೈರೆಕ್ಟ್ ಮ್ಯೂಚುವಲ್ ಫಂಡ್ಗೆ ಏನು ವ್ಯತ್ಯಾಸ ಅಂತ ಕ್ವಿಕ್ಕಾಗಿ ನೋಡೋಣ. ರೆಗ್ಯುಲರ್ ಮ್ಯೂಚುವಲ್ ಫಂಡ್ ಅಂತ ಅಂದ್ರೇನು, ಒಬ್ಬ ಅಡ್ವೈಸರ್ ಮೂಲಕ ನಾವು ಮ್ಯೂಚುವಲ್ ಫಂಡ್ಗಳನ್ನ ಮಾಡ್ಕೊಳ್ಳೋದು. ಸಪೋಸ್ ನೀವು ಯಾವುದೋ ಬ್ಯಾಂಕಿಗೆ ಹೋಗ್ತೀರಾ, ಅಲ್ಲಿ FD ಮಾಡ್ತಿರ್ತೀರ ಅಥವಾ ಏನೋ ಟ್ರಾನ್ಸಾಕ್ಷನ್ ಮಾಡುವಾಗ ಅವ್ರು ಕೇಳ್ತಾರೆ, ಸರ್ ಸ್ವಲ್ಪ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡಿ. ಅವರು ನಿಮ್ಮ ಅಡ್ವೈಸರ್ ಆಗಿ ಅಂತಂದರೆ ಅವ್ರು ಮ್ಯೂಚುವಲ್ ಫಂಡನ್ನು ನಿಮಗೆ ಕೊಡಬೇಕಾದ್ರೆ ಅವರ ಒಂದು ಐಡಿಯಾ ಏನಿರುತ್ತೆ ಅದನ್ನು ಯೂಸ್ ಮಾಡಿಕೊಂಡು, ಈಗ ನಮ್ಮ LIC ಅಲ್ಲಿ ಹೆಂಗೆ ಮಾಡ್ತಾರೆ, ಏಜೆಂಟ್ಸು ಕಮಿಷನ್ ಇದೆಲ್ಲ ಇರುತ್ತಲ್ಲ, ಅದೇ ಥರ ಮ್ಯೂಚುವಲ್ ಫಂಡಲ್ಲೂ. ಬಟ್ LIC ಅಥವಾ ಇನ್ಶೂರೆನ್ಸಲ್ಲಿ ಇರುವಂತಹ ಜಾಸ್ತಿ ಕಮಿಷನ್ನು ಮ್ಯೂಚುವಲ್ ಫಂಡ್ಗಳಲ್ಲಿ ಇಲ್ಲ. ಲೈಫ್ ಇನ್ಶೂರೆನ್ಸು ಅಥವಾ ಬೇರೆ ಬೇರೆ ಥರದ ಇನ್ಶೂರೆನ್ಸ್ಗಳಲ್ಲಿ ಕಮಿಷನ್ನು ಏಜೆಂಟ್ಸ್ಗಳಿಗೆ ತುಂಬ ಜಾಸ್ತಿ ಇರುತ್ತೆ. ಏನಕ್ಕೆ ಅಂತಂದರೆ ಅದರಲ್ಲಿ ರಿಟರ್ನ್ ಪ್ರಾಫಿಟ್ ಕೂಡ ಸ್ವಲ್ಪ ಕಡಿಮೆ ಇರುತ್ತೆ. ಮತ್ತು ಕೆಲವೊಂದು ಟೈಪ್ ಆಫ್ ಇನ್ಶೂರೆನ್ಸ್ಗಳಲ್ಲಿ, ಅದು ಹೆಲ್ತ್ ಇನ್ಶೂರೆನ್ಸ್ ಆಗ್ಬೋದು, ಟರ್ಮ್ ಆಗ್ಬೋದು, ತುಂಬ ಜನಕ್ಕೆ ಅದರ ಉಪಯೋಗ ಪಡ್ಕೊಳ್ಳೋ ಅವಶ್ಯಕತೆ ಬರಲ್ಲ. ಹಂಗಾಗಿ ಅದನ್ನು ಸೇಲ್ ಮಾಡೋದೇ ಒಂದು ವಿನ್ ಇದ್ದಂಗೆ ಆ ಕಂಪ್ನಿಗಳಿಗೆ. ಹಂಗಾಗಿ ಏಜೆಂಟ್ಸ್ಗಳಿಗೆ ತುಂಬ ಒಳ್ಳೆಯ ಕಮಿಷನ್ನ ಪೇ ಮಾಡ್ತಾರೆ. ಈ ಮ್ಯೂಚುವಲ್ ಫಂಡ್ ಅಂದಾಗ ಏನಾಗುತ್ತೆ, ಅದು ರಿಟರ್ನ್ ಬೇಸ್ಡ್ ಅಂದರೆ ಪ್ರಾಫಿಟ್ ಬೇಸ್ಡ್ ಆಗಿರೋದ್ರಿಂದ ಎಷ್ಟು ಸಾಧ್ಯನೋ ಅಷ್ಟು ಒಳ್ಳೆ ಪ್ರಾಫಿಟನ್ನು ಇನ್ವೆಸ್ಟರ್ಸ್ಗೆ ತಲುಪಿಸೋ ಒಂದು ನೆಸೆಸರಿ ಫಂಡ್ ಹೌಸ್ಗಳಿಗೆ ಇರುತ್ತೆ. ಹಂಗಾಗಿ ಏಜೆಂಟ್ಸ್ಗೆ ತೀರಾ ಜಾಸ್ತಿ ಕಮಿಷನ್ ಇರಲ್ಲ. ಆದಾಗ್ಯೂ ಕೂಡ ರೆಗ್ಯುಲರ್ ಫಂಡ್ಸ್ ಅಂತಂದರೆ ಈ ಥರ ಒಂದು ಕಮಿಷನ್ ಬೇಸ್ ಮೇಲೆ ಯಾರೋ ಅಡ್ವೈಸರ್ಗಳ ಮೂಲಕ, ಫೈನಾನ್ಷಿಯಲ್ ಅಡ್ವೈಸರ್ಗಳ ಮೂಲಕ, ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ಗಳ ಮೂಲಕ ನೀವು ಒಂದು ಮಾಹಿತಿಯನ್ನು ತಿಳ್ಕೊಂಡು ಯಾವ್ದು ಸರಿ ಯಾವ್ದು ತಪ್ಪು ಅಂತ ಚೂಸ್ ಮಾಡಿಕೊಂಡು ಅವ್ರ ಮೂಲಕ ಫಂಡ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು. ಡೈರೆಕ್ಟ್ ಅಂತ ಅಂದರೆ, ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಅಂತಂದರೆ ಸೇಮ್, ಅಂದರೆ ಮ್ಯೂಚುವಲ್ ಫಂಡಲ್ಲಿ ಏನೂ ವ್ಯತ್ಯಾಸ ಆಗಲ್ಲ. ಸಪೋಸ್ ICICI ಒಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಷ್ಟೇ, ಇದನ್ನು ನಾನು ಸಜೆಷನ್ ಅಂತ ತಿಳ್ಕೊಬೇಡಿ. ICICI ಮ್ಯೂಚುವಲ್ ಫಂಡ್ ಅಂತಂದರೆ ಯಾವುದರಲ್ಲಿ ICICI ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಅಂತ ಇರುತ್ತೆ. ಅದರಲ್ಲಿ ಡೈರೆಕ್ಟು ಇರುತ್ತೆ, ರೆಗ್ಯುಲರ್ ಕೂಡ ಇರುತ್ತೆ. ಡೈರೆಕ್ಟ್ ಅಂತ ಅಂದ್ರೇನು, ಯಾವುದೇ ಒಂದು ಅಡ್ವೈಸರ್ ಅಥವಾ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಸಹಾಯ ಇಲ್ಲದೆ ನೀವೇ ಅದನ್ನು ಆಯ್ಕೆ ಮಾಡ್ಕೊಂಡಿದ್ದೀರಾ, ನೀವು ಕಟ್ಕೊಂಡು ಹೋಗ್ತೀರಾ SIP ಅಂತ. ಅದೇ ನೀವು ರೆಗ್ಯುಲರ್ ಅಂತ ಬಂದಾಗ ನೀವು ಆ ಫಂಡನ್ನು ಒಬ್ಬ ಅಡ್ವೈಸರ್ ಮೂಲಕ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ, ಅಷ್ಟೇ ವ್ಯತ್ಯಾಸ. ಆದರೆ ನಾವು ಅದನ್ನು ತೊಗೊಂಡ್ಮೇಲೆ ಏನು ವೇರಿಯೇಷನ್ ಆಗುತ್ತೆ ಅಂದರೆ, ಡೈರೆಕ್ಟಲ್ಲಿ ನಿಮಗೆ ಪ್ರಾಫಿಟ್ ಪರ್ಸೆಂಟೇಜ್ ಅದೇ ಫಂಡನ್ನು ಆಯ್ಕೆ ಮಾಡ್ಕೊಂಡಾಗ ಒಬ್ಬ ಪರ್ಸನ್ ಏನಿರ್ತಾರೆ, ಅವರು ಒಂದು ICICI ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಪರ್ಸನ್ B ಕೂಡ ICICI ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಈ ಸಿಚುವೇಷನಲ್ಲಿ ಈ ಪರ್ಸನ್ A ಬಂದು ಡೈರೆಕ್ಟ್ ಮ್ಯೂಚುವಲ್ ಫಂಡು, ಪರ್ಸನ್ B ಬಂದು ರೆಗ್ಯುಲರ್. ಸೇಮ್ ಫಂಡು, ಈಗ ಈ ಮ್ಯೂಚುವಲ್ ಫಂಡು ಒಂದು ಇಯರ್ಲಿ ಒಂದು 15% ಪ್ರಾಫಿಟ್ ಇದು ಮಾಡುತ್ತೆ ಅಂತ ಅಚೀವ್ ಮಾಡುತ್ತೆ. ಆಗೇನಾಗುತ್ತೆ, ಪರ್ಸನ್ A ಡೈರೆಕ್ಟಾಗಿ ತೊಗೊಂಡಿರೋದ್ರಿಂದ ಈ ಒಂದು ಡಿಸ್ಟ್ರಿಬ್ಯೂಟರ್ಗೆ ಕೊಡಬೇಕಾದಂಥ ಒಂದು ಕಮಿಷನ್ನು ಅದರಲ್ಲಿ ನೆಗೆಟ್ ಆಗಲ್ಲ, ಅಂದರೆ ಡಿಡಕ್ಟ್ ಆಗಿದೆ. ಅವರಿಗೆ ಒಂದು ಸ್ವಲ್ಪ ಪ್ರಾಫಿಟ್ ಜಾಸ್ತಿ ಬರುವಂಥ ಚಾನ್ಸಸ್ ಇರುತ್ತೆ. ಬಟ್ ಪರ್ಸನ್ B ರೆಗ್ಯುಲರಾಗಿ ಆಯ್ಕೆ ಮಾಡ್ಕೊಂಡಿರೋದ್ರಿಂದ, ಅಂದರೆ ಒಬ್ಬ ಡಿಸ್ಟ್ರಿಬ್ಯೂಟರ್ ಮೂಲಕ ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಅವರಿಗೆ ಬರುವಂಥ ಪ್ರಾಫಿಟಲ್ಲಿ ಒಂದು ಸ್ವಲ್ಪ ಕಡಿಮೆ, ಎಕ್ಸ್ಪೆನ್ಸ್ ರೇಷಿಯೋ ಇದರಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕೆಂದರೆ ಆ AMC ಅಥವಾ ಮ್ಯೂಚುವಲ್ ಫಂಡು ಆ ಒಬ್ಬ ಡಿಸ್ಟ್ರಿಬ್ಯೂಟರ್ಗೂ ಕೂಡ ಒಂದು ಸ್ವಲ್ಪ ಪಾಲನ್ನ ಕೊಡಬೇಕಾಗುತ್ತೆ ಕಮಿಷನ್ ಥರ. ಹಾಗಾಗಿ ಪರ್ಸನ್ Bಗೆ ಬರೋ ಪ್ರಾಫಿಟಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಇದು ಮೇಜರ್ ಒಂದು ವ್ಯತ್ಯಾಸ ಡೈರೆಕ್ಟ್ ಮತ್ತು ರೆಗ್ಯುಲರ್ಗೆ. ಅದನ್ನು ಬಿಟ್ಟರೆ ನೀವು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಇರ್ಬೋದು, ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಇರ್ಬೋದು, ಇದರ ಹೊರತಾಗಿ ಇನ್ನೂ ಒಳ್ಳೆ ಸಜೆಷನ್ ಕೊಡ್ತಾರೆ ನಿಮಗೆ, ಒಂದು ವ್ಯಾಲ್ಯೂಯಬಲ್ ಫೀಡ್ಬ್ಯಾಕ್ ಅಥವಾ ನಿಮ್ಮ ಇನ್ವೆಸ್ಟ್ಮೆಂಟ್ಗಳ ಮೇಲೆ ಒಂದು ಒಳ್ಳೆ ಸಜೆಷನ್ಸ್ಗಳನ್ನ ಅವರು ಕೊಡ್ತಾರೆ, ನಿಮ್ಮ ಪ್ರಾಫಿಟ್ನ ಜಾಸ್ತಿ ಮಾಡೋದಕ್ಕೆ, ನಿಮ್ಮ ವೆಲ್ತ್ ಕ್ರಿಯೇಟ್ ಮಾಡೋದಕ್ಕೆ ಅಂತ ಅಂದಾಗ ಯು ಕ್ಯಾನ್ ಟೇಕ್ ಹಿಸ್ ಹೆಲ್ಪ್. ಅಥವಾ ನನಗೆ ಅದ್ರ ಬಗ್ಗೆ ಅರಿವಿದೆ, ಯಾವ ಮ್ಯೂಚುವಲ್ ಫಂಡ್ ಆಯ್ಕೆ ಮಾಡ್ಕೋಬೇಕು, ನನ್ನ ಕ್ರೈಟೀರಿಯಾ ಮೇಲೆ ಆವಾಗ ಹೆಂಗೆ ನೋಡ್ಕೋಬೇಕು, ನಾನು ಅಕಸ್ಮಾತ್ ಶಿಫ್ಟ್ ಮಾಡಬೇಕು ಅಂತ ಅಂದರೆ ಒಂದು ಮ್ಯೂಚುವಲ್ ಫಂಡಿಂದ ಇನ್ನೊಂದು ಮ್ಯೂಚುವಲ್ ಫಂಡ್ಗೆ, ಯಾವಾಗ ನಾನು ಇನಿಷಿಯಲಿ ಆಯ್ಕೆ ಮಾಡಿದ ಮ್ಯೂಚುವಲ್ ಫಂಡ್ ಸರಿಯಾಗಿ ಪರ್ಫಾರ್ಮ್ ಮಾಡದೇ ಇದ್ದಾಗ, ಅಂಥ ಸಿಚುವೇಷನಲ್ಲೇ ಹ್ಯಾಂಡಲ್ ಮಾಡೋಕ್ಕೆ ನನಗೆ ಗೊತ್ತಿದೆ ಅಂದಾಗ ನೀವು ಯಾವ ಅಡ್ವೈಸರ್ ಹತ್ರ ಹೋಗೋ ಅವಶ್ಯಕತೆಯೂ ಇಲ್ಲ. ಡೈರೆಕ್ಟಾಗಿ ನೀವು ನಿಮಗೆ ಬೇಕಾದಂತಹ AMCಗೆ ಲಾಗಿನ್ ಆಗಿ ಅವ್ರ ಹತ್ರ ಇರುವಂತಹ ಮ್ಯೂಚುವಲ್ ಫಂಡನ್ನು ಬೇರೆ ಮ್ಯೂಚುವಲ್ ಫಂಡ್ ಜೊತೆ ಕಂಪೇರ್ ಮಾಡಿ ಯಾವುದು ಚೆನ್ನಾಗಿದೆ, ಯಾವುದು ಒಂದು ಒಳ್ಳೆ ರಿಟರ್ನ್ಸನ್ನು ಕನ್ಸಿಸ್ಟೆಂಟಾಗಿ ಕೊಡ್ತಾ ಬಂದಿದೆ, ಅದರ ಟ್ರ್ಯಾಕ್ ರೆಕಾರ್ಡ್ ಎಲ್ಲ ಚೆಕ್ ಮಾಡಿ ಅದ್ರ ಮೇಲೆ ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡ್ಬೋದು.